ಸಿಐಡಿಗೆ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್. ಬಲವಂತದ ಕ್ರಮ ಬೇಡ ಅಂತ ಹೇಳಿ ಮಧ್ಯಂತರ ತೀರ್ಪು ನೀಡಲಾಗಿದೆ. ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್, ಖಜಾಂಚಿ ಎಸ್ ಜೈರಾಮ್ಗೆ ಹೈಕೋರ್ಟ್ ರಿಲೀಫ್ ಅನ್ನ ನೀಡಿದೆ. ಪ್ರಕರಣದ 2, 3, 4ನೇ ಆರೋಪಿಗಳು ಅಂದ್ರೆ ಈ ಆರೋಪಿಗಳು ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಕೋರ್ಟ್ ಹೇಳಿರುವಂತದ್ದು. ಹಾಗೆ ಇದರ ಮುಂದಿನ ವಿಚಾರಣೆಯನ್ನ ಜೂನ್ 16ಕ್ಕೆ ಮುಂದೂಡಲಾಗಿದೆ. ಇನ್ನು ಆರ್ಸಿಬಿ ಮಾರ್ಕೆಟಿಂಗ್ ಮುಖ್ಯಸ್ಥರಿಗೆ ಮಾತ್ರ ಸದ್ಯಕ್ಕಂತೂ ರಿಲೀಫ್ ಇಲ್ಲ. ಸೋಮವಾರ ಮಧ್ಯಾಹ್ನ ವಿಚಾರಣೆಯನ್ನ ಮುಂದೂಡಲಾಗಿದೆ. ನಿಖಿಲ್ ಪರ ಹಿರಿಯ ವಕೀಲ ಸಂದೇಶ್ ಚೌಟ ವಾದವನ್ನ ಮಂಡನೆ ಮಾಡಿದರು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದಂತಹ ಕಾಲ್ತುಳಿತ ಪ್ರಕರಣದಲ್ಲಿ ತಮ್ಮ ವಿರುದ್ಧ ದಾಖಲಾಗಿರುವ ಪ್ರಕರಣವನ್ನು ರದ್ದು ಮಾಡುವಂತೆ ಕೋರಿ ಕೆಎಸ್ಸಿಎ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು. ವಿಚಾರಣೆಯನ್ನ ನಡೆಸಿದಂತಹ ಕೋರ್ಟ್ ಪ್ರಕರಣದ 2, 3 ಮತ್ತೆ 4ನೇ ಆರೋಪಿಗಳ ಮೇಲೆ ಬಲವಂತವಾದಂತಹ ಕ್ರಮ ಬೇಡ ಅಂತ ಹೇಳಿ ಮಧ್ಯಂತರ ತೀರ್ಪನ್ನ ನೀಡಿದೆ. ಅಲ್ಲದೆ ಆರೋಪಿಗಳು ತನಿಖೆಗೆ ಸಹಕರಿಸಬೇಕು ಅಂತ ಕೋರ್ಟ್ ಹೇಳಿದ್ದು ಮುಂದಿನ ವಿಚಾರಣೆಯನ್ನ ಜೂನ್ 16ಕ್ಕೆ ಮುಂದೂಡಲಾಗಿದೆ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದೆ. ಪ್ರಕರಣ ಸಂಬಂಧ ಒಟ್ಟು 3 ಎಫ್ಐಆರ್ಗಳು ದಾಖಲಾಗಿವೆ ಅಂತ ಹೇಳಿ ಎಜಿ ಶಶಿಕಿರಣ್ ಶೆಟ್ಟಿ ಹೈಕೋರ್ಟ್ಗೆ ತಿಳಿಸಿದ್ರು. ಅದಕ್ಕೆ ಕೆಎಸ್ಸಿಎ ಪರ ವಕೀಲ ಶ್ಯಾಮ್ ಸುಂದರ್, ಒಂದೇ ಘಟನೆಗೆ ಹಲವು ಎಫ್ಐಆರ್ಗಳು ಯಾಕೆ? ಎಲ್ಲ ಎಫ್ಐಆರ್ಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಇನ್ನು ಆರ್ಸಿಬಿ, ಡಿಎನ್ಎ ಮ್ಯಾನೇಜ್ಮೆಂಟ್ ಹಾಗೂ ಆಡಳಿತ ಮಂಡಳಿಯ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಅನ್ನೋದಾಗಿ ಇಲ್ಲಿ ವಾದ ಮಂಡನೆಯನ್ನ ಮಾಡಿದ್ದಾರೆ.